ನನಗೆ ಗೊತ್ತಿರೋಂಗೆ ಒಂದು 6-7 ವರ್ಷಗಳಲ್ಲಿ ಕನಿಷ್ಠ ವೇತನ ಜಾರಿ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡ್ತಾ ಬಂದ್ವಿ. 6-7 ವರ್ಷಗಳ ನಂತರ ಅವರು ಈ ಒಂದು ಆದೇಶವನ್ನ ಈ ಆದೇಶವನ್ನ ಜಾರಿ ಮಾಡಬೇಕು ಅಂತೇಳಿ ನಾವು ನಿಮ್ಗೆಲ್ಲ ಗೊತ್ತ 9-7ನೇ ತಾರೀಕು ಹೋರಾಟವನ್ನ ಮಾಡಿದ್ವಿ. ಹೋರಾಟ ಮಾಡಿದಾಗ 9-7ಕ್ಕೆ ನಮ್ಮ RDPR ಸೆಕ್ರೆಟರಿ ಅವರು ಏನ್ ಹೇಳಿದ್ರು ನಮ್ಗೆ, ನೋಡಿ ಏನೇ ಸಂದರ್ಭದಲ್ಲಿ ನಾವು ಜಾರಿ ಮಾಡ್ತೀವಿ. ಯೋಚನೆ ಮಾಡ್ತಾ ಇರುವಾಗಲೇ ನಿಮಗೆ ಮೊನ್ನೆ 14ನೇ ತಾರೀಕು ಸ್ವತಂತ್ರೋತ್ಸವದ ಬಡವರಿ ಏನಪ್ಪ ನೀವು ಸ್ವತಂತ್ರ ಆಚರಣೆ ಮಾಡಬೇಕು ನಾಳೆ, ಅದ ಹಿಂದಿನ ದಿನ DK ಅಂದ್ರೆ 9-7ನೇ ತಾರೀಕು RDPR ಇಲಾಖೆಯಿಂದ ನಂಬಿಕೆಗಳು ಜಾಸ್ತಿ ಆಗೋದ್ರಿಂದ ಅದರ ಆಧಾರದಲ್ಲಿ ವೇತನ ಕೂಡ ಜಾಸ್ತಿ ಆಗಬೇಕಾಗುತ್ತೆ. ಆದ್ರೆ ಸರ್ಕಾರ ಈ ಒಂದು ವೇತನವನ್ನ ಪಂಚಾಯತಿ ನೌಕರರು ಅನಿವಾರ್ಯವಾಗಿ ಇವತ್ತು ಹೋರಾಟಕ್ಕೆ ಇಳಿಯಬೇಕಾದಂಥ ಸಂದರ್ಭ ಇದೆ. ಕಳೆದ ವರ್ಷ ನಾವು ಹೋರಾಟವನ್ನು ಮಾಡಿದ್ವಿ. ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಾವು ಹೋರಾಟವನ್ನು ಮಾಡಿದ್ವಿ. ಅವರು ಮೇ 22ನೇ ತಾರೀಕು ತನ್ನ ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆನೇ ಅವರು ಈ ಕನಿಷ್ಠ ವೇತನವನ್ನು ಜಾರಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿ ಹೋದರು. ದುರಂತ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರು ಹೋಗಿರ್ಬೋದು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಸರ್ಕಾರದಲ್ಲಿ ಏನು ಬದಲಾವಣೆ ಆಗಿಲ್ಲ. ಆ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ಇವತ್ತು ಪುನರ್ ಪರಿಶೀಲನೆ ಮಾಡ್ತೀವಿ. ಈ ಬೆಲೆ ಏರಿಕೆ ಸಂದರ್ಭದ ಒಳಗಡೆ ನೌಕರರು ಸಂಕಷ್ಟ ಎದುರಿಸ್ತಾ ಇರುವಾಗ ಇವತ್ತು ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ನೌಕರರಿಗೆ ಮಾಡ್ತಕ್ಕಂಥ ಅತ್ಯಂತ ದ್ರೋಹದ ಕೆಲಸ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ಕನಿಷ್ಠ ವೇತನ ಈಗಿರೋದು ತುಂಬ ಕಡಿಮೆ ಇದೆ. ನಾವು 36,000 ಕೇಳಿದ್ವಿ, ಸರ್ಕಾರ 26,000 ಮಾಡಿದ್ವಿ. ಅದನ್ನಾದ್ರೂ ಜಾರಿ ಮಾಡಪ್ಪ ಅಂತೇಳಿ ನಾವು ಕೇಳಿದ್ರೆ ಇವತ್ತು DK ಶಿವಕುಮಾರ್ ಅದರ ಬದಲಾಗಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ನೇಮಕ ಮಾಡಿ ಪರಿಶೀಲನೆಗೊಳಿಸಿದ್ದಾರೆ. ಇದರ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ನಾವಿವತ್ತು ಫ್ರೀಡಮ್ ಪಾರ್ಕಲ್ಲಿ ರಾಮನಗರ, ಬೆಂಗಳೂರು ನಗರ, ಗ್ರಾಮಾಂತರ 3 ಜಿಲ್ಲೆಯ ನೌಕರರು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ತಕ್ಷಣವೇ ಆ ಉಪಸಮಿತಿಯ ನೇಮಕ ಮಾಡೋದನ್ನ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇವತ್ತು ನಮ್ಮಲ್ಲಿ ನಮ್ಮ ನೌಕರರ ಮೇಲೆ ಪಂಚಾಯಿತಿ ಅಂತಂದರೆ ಅದೊಂಥರ ದಬ್ಬಾಳಿಕೆ ಕೇಂದ್ರ ಆಗಿದೆ. ಪಂಚಾಯಿತಿ ನೌಕರರು ಯಾವುದೇ ಸಂದರ್ಭದಲ್ಲಿ ಅವರು ಭಾಗವಹಿಸಿದ್ರು ಕೂಡ ಎಲ್ಲ ಕೆಲಸಗಳನ್ನು ಅವ್ರ ಮೇಲೆ ತಂದು ಹಾಕುವಂಥ ಒಂದು ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಮಾಡಲಿಲ್ಲ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ನಾವು ದಂಡ ಹಾಕ್ತೀವಿ ಮತ್ತು ಅವ್ರನ್ನ ಕಾನೂನಿನ ಶಿಕ್ಷೆಯನ್ನು ಕೊಡ್ತೀವಿ ಅಂತಕ್ಕಂಥ ಆದೇಶಗಳನ್ನು ಇವತ್ತು ತರುವಂಥ ಪ್ರಯತ್ನಗಳನ್ನು ಈ ಸರ್ಕಾರ ಮಾಡ್ತಾಯಿದೆ. ಅದರಿಂದಾಗಿ ನಾವು ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಲವಾರು ಬೇಡಿಕೆಗಳಿದ್ದಾವೆ ನಮಗೆ. ಈಗಾಗಲೇ ಏನೋ ನಮಗೆ ಇಡಗಂಟು ಕೊಡ್ತೀವಿ ಅಂತ ಹೇಳಿದ್ರಿ, ಕೊಡಲಿಲ್ಲ. ದೇಶದ ಆಧಾರದಲ್ಲಿ ನಮಗೆ ಸಂಬಳ ಕೊಡ್ತೀವಿ ಅಂದ್ರಿ, ಕೊಡಲಿಲ್ಲ. ಅದೇ ರೀತಿಯಲ್ಲಿ ನಮಗೆ ಎಲ್ಲ ನೌಕರರನ್ನ ಮುಂಬಡ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹೀಗಾಗಿ ಇಡೀ ನೌಕರರು ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಪಂಚಾಯತಿ ನೌಕರರ ಸಂಘಟನೆ ಅದಕ್ಕೋಸ್ಕರ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೇವೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ನಾವು ಕೇಳ್ತೀವಿ, ನಾವು ಬಡವ್ರ ಮಕ್ಕಳಿದ್ದೀವಿ, ರೈತರ ಮಕ್ಕಳಿದ್ದೀವಿ, ನೀವು ಕೂಡ ರೈತರ ಮಗ ಇದ್ದೀರಿ, ನೀವು ರೈತರ ಕಷ್ಟ ಅರ್ಥ ಮಾಡ್ಕೊಂಡ್ರಿಂದಾಗಿ ತಕ್ಷಣವೇ ನೀವು ಈ ಉಪಸಮಿತಿಯನ್ನು ಕೈ ಬಿಟ್ಟು ಬಂಡವಾಳಶಾಹಿಗಳಿಗೆ, ಬಂಡವಾಳಗಾರರ ನೀವು ಇದಕ್ಕೆ ನೀವು ಸಹ ಬೀಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬಾರ್ದು. ನೀವು ಪಂಚಾಯತಿ ನೌಕರರಿಗೆ ವೇತನವನ್ನು ತಕ್ಷಣವೇ ಜಾರಿ ಮಾಡಬೇಕು, ಎಲ್ಲರನ್ನು ಮುಂಬಡ್ತಿ ಮಾಡಬೇಕು ಮತ್ತು ನಮ್ಮ 6 ಬೇಡಿಕೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಜಾರಿ ಮಾಡಲಿಕ್ಕೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಈ ಹೋರಾಟದಲ್ಲಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ಗೋಪಾಲಕೃಷ್ಣ ಅರಳಳ್ಳಿ, ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಉಪಾಧ್ಯಕ್ಷ.